ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಸೀಟು ಹಂಚಿಕೆಯ ಪ್ರಮುಖ ಘಟ್ಟಕ್ಕೆ ಬಂದು ನಿಂತಿದೆ. ಎಷ್ಟು ಕ್ಷೇತ್ರ ಜೆಡಿಎಸ್ಗೆ ಅನ್ನೋ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ. 3 ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ ಅನ್ನುವಂಥ ಮಾಹಿತಿ. ಹಾಸನ, ಮಂಡ್ಯ ಮತ್ತು ಕೋಲಾರ ಈ ಕ್ಷೇತ್ರಗಳನ್ನು ಅಮಿತ್ ಶಾ ಅವರ ಜೊತೆಗಿನ ಮಾತುಕತೆಯ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ, ಆಲ್ಮೋಸ್ಟ್ ಫೈನಲ್ ಆಗಿದೆ. 3 ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಯಾವ ಕ್ಷೇತ್ರಗಳು ಅನ್ನೋ ಕುತೂಹಲಕ್ಕೆ ಆ ಮೂಲಕ ತೆರೆ ಬಿದ್ದಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ತುಮಕೂರು ಇದರ ಬಗ್ಗೆ ಇನ್ನೂ ಕೂಡ ಯಾವುದೇ ನಿರ್ಧಾರ ಆಗಿಲ್ಲ. ಅಭ್ಯರ್ಥಿ ಆಯ್ಕೆಯ ಸಂದರ್ಭದಲ್ಲಿ ಅದನ್ನು ಫೈನಲೈಸ್ ಮಾಡುವಂಥ ಸಾಧ್ಯತೆ ಇದೆ. 3 ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಅನ್ನೋ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿತ್ತು. ಫೆಬ್ರವರಿ 4ನೇ ತಾರೀಕು ಈ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಈಗ 3 ಕ್ಷೇತ್ರ ಜೆಡಿಎಸ್ ಪಾಲಾಗಿರೋದು ಖಚಿತ ಆಗಿದೆ. ಹಾಸನ ಪ್ರಜ್ವಲ್ ರೇವಣ್ಣ, ಮಂಡ್ಯ ಸುಮಲತಾ ಅಂಬರೀಶ್, ಕೋಲಾರ ಮುನಿಸ್ವಾಮಿ. ಸೊ ಇಲ್ಲಿ ಬಿಜೆಪಿ 1 ಕ್ಷೇತ್ರವನ್ನು ಬಿಟ್ಟು ಕೊಟ್ಟಿದೆ ಆ ಮೂಲಕ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗ 3 ಕ್ಷೇತ್ರವನ್ನ ಬಿಟ್ಟು ಕೊಡುವಂತ ನಿರ್ಧಾರ ಅನ್ನೋದು ಬಂದಾಗ ಜೆಡಿಎಸ್ ಒಪ್ಕೊಂಡಿದೆಯಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ಯಾಕಂತಂದ್ರೆ ಜೆಡಿಎಸ್ 5, 6 ಈ ಲೆಕ್ಕಾಚಾರದಲ್ಲಿ ಇತ್ತು. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 1 ಕ್ಷೇತ್ರವನ್ನ ಕೇಳಿತ್ತು. ಸೊ ಜೆಡಿಎಸ್ ಅಗ್ರಿ ಆಗಿದೆಯಾ ಈ ಒಪ್ಪಂದಕ್ಕೆ? ರಕ್ಷತ್, ಆರಂಭಿಕ ಹಂತಗಳಿಂದನೂ ಸಹಿತ ಯಾವಾಗ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೋ ಆ ಸಂದರ್ಭದಿಂದನೂ ಸಹಿತ ನಿರಂತರವಾಗಿ ಅದು ಕೇಳಿರುವಂತದ್ದು ಒಟ್ಟು 5 ಕ್ಷೇತ್ರಗಳು. ಆ 5 ಕ್ಷೇತ್ರಗಳನ್ನ ಪಟ್ಟಿಟ್ಕೊಂಡಿತ್ತು. ಅದರ ಜೆಡಿಎಸ್ಗೂ ಸಹಿತ ಜೆಡಿಎಸ್ ನಾಯಕರುಗಳಿಗೂ ಸಹಿತ ತುಂಬಾ ಅನಿವಾರ್ಯ ಆಗಿತ್ತು ಈ ಒಂದು ಏನಂದ್ರೆ ಬಿಜೆಪಿ ಜೊತೆ ಹೋಗುವಂತದ್ದು. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನೋಡ್ತಾ ಹೋದ್ರೆ ಜೆಡಿಎಸ್ ಮತ್ತೆ ಏನಂದ್ರೆ ಪುಟಿದೇಳಬೇಕು ಅಂತಂದ್ರೆ ಬಿಜೆಪಿ ಜೊತೆಗೆ ಹೋಗಬೇಕಾದಂತಹ ಅನಿವಾರ್ಯತೆ ಮತ್ತೆ ಅವರಿಗೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ನಮಗೆ ಕೇಳಿರುವಂತಹ 5 ಕ್ಷೇತ್ರ ಕೊಡೋದಿಲ್ಲ ಬಿಜೆಪಿ ಅನ್ನುವಂತಹ ಲೆಕ್ಕಾಚಾರ. ಕಾರಣ ಏನು ಅಂತಂದ್ರೆ ಈಗ ಬಿಜೆಪಿ 25 ಜನ ಸಂಸದರಿದ್ದಾರೆ. ಮತ್ತೆ ಈಗ ಉಳಿದಿರತಕ್ಕಂತಹ ಏನಂದ್ರೆ ಕ್ಷೇತ್ರಗಳು ಏನು ಅವ್ರಿಗೆ ಕೇಳ್ತಿದ್ದಾರೆ. ಅದರಲ್ಲಿ ಈಗ ಜೆಡಿಎಸ್ ಕೇವಲ ಇರುವಂತದ್ದು ಒಂದೇ 1 ಕ್ಷೇತ್ರ, ಅದು ಹಾಸನದಲ್ಲಿ ಮಾತ್ರ. ಉಳಿದಿರತಕ್ಕಂತಹ 4 ಸಹಿತ ನೀವು ಕೇಳಬೇಕು ಅಂದ್ರೂ ಅದು ಬಿಜೆಪಿಯ 3 ಮತ್ತೆ 1 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಅದು ಸಹಿತ ಬಿಜೆಪಿ ಜೊತೆಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂತಹ ಸುಮಲತಾ ಅವರ ಕ್ಷೇತ್ರ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಏನಂದ್ರೆ ಆರಂಭಿಕ ಹಂತಗಳಲ್ಲಿ ಇರುವಂತಹ ಏನಂದ್ರೆ ಕೇಳುವಂತಹ ರೀತಿ ಇತ್ತಲ್ಲ ಅದು ಈಗ ಅಷ್ಟರ ಮಟ್ಟಿಗೆ ಕಾಣಸಿಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವು ಸ್ವತಃ ಏನಂದ್ರೆ ಏನೋ ಕುಮಾರಸ್ವಾಮಿ ಅವರು ಹೇಳುವಂತಹ ಸ್ಟೇಟ್ಮೆಂಟ್ ಆಗಿರಲಿ ಅಥವಾ ದೇವೇಗೌಡರು ಹೇಳುವಂತಹ ಸ್ಟೇಟ್ಮೆಂಟ್ ಆಗಿರಲಿ, ಅವರು ಏನೋ ಸ್ಟೇಟ್ಮೆಂಟ್ಗಳಲ್ಲೇ ಗೊತ್ತಾಗ್ತಾ ಹೋಗ್ತಾ ಇತ್ತು. ಆದ್ರೆ ನಮಗೆ ಸೀಟ್ ಹಂಚಿಕೆ ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಅಲ್ಲ, ಕಾಂಗ್ರೆಸ್ನ ವಿರುದ್ಧವಾಗಿ ಗೆಲುವನ್ನ ಸಾಧಿಸುವಂಥದ್ದು ಮತ್ತೆ ಕಾಂಗ್ರೆಸ್ಗೆ ಮುಖಭಂಗ ಮಾಡುವಂಥದ್ದೇ ನಮ್ಮ ಅತಿ ದೊಡ್ಡದಾದಂತಹ ಚಾಲೆಂಜ್ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನಂದ್ರೆ ದೊಡ್ಡ ಹೇಳಿಕೆಗಳು ಸಹಿತ ನಾವು ಕಾಣಸಿಗ್ತಾ ಇತ್ತು. ಆದ್ರೆ ಇವತ್ತು ನಡೆದಿರ್ತಕ್ಕಂತಹ ಸಭೆಯಲ್ಲೂ ಸಹಿತ ಬೆಳಗ್ಗೆ ಅಮಿತ್ ಶಾ ಅವರ ಜೊತೆ ನಡೆದಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲೂ ಮೊದಲು ಆರಂಭಿಕವಾಗಿ ಚರ್ಚೆ ಆಗುವಂಥದ್ದು 5 ಕ್ಷೇತ್ರಗಳ ಬಗ್ಗೆ. ಆದ್ರೆ ಅಂತಿಮವಾಗಿ ಇವತ್ತು ನಿರ್ಧಾರ ಆಗಿರುವಂಥದ್ದು 3 ಕ್ಷೇತ್ರ. ಅದರಲ್ಲೂ ಪ್ರಮುಖವಾಗಿ ಹಾಸನ ಅಂತೂ ಜೆಡಿಎಸ್ ನ ಏನಂದ್ರೆ ಭದ್ರಕೋಟೆ ಅವರಿಗೆ ಕೊಡ್ತಾರೆ. ಮಂಡ್ಯ ಏನಂದ್ರೆ ಯಾರಿಗೆ ಸಿಗುತ್ತೆ ಅನ್ನುವಂತಹ ಕ್ವಶನ್ ಮಾರ್ಕ್ ಆಗಿತ್ತು. ಆದ್ರೆ ಅಂತಿಮ ಹಂತದಲ್ಲಿ ಮಂಡ್ಯ ಜೆಡಿಎಸ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ರಾಜಕೀಯ ವಲಯದಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಆದ್ರೆ ಕೋಲಾರದಲ್ಲಿ ಮುನಿಸ್ವಾಮಿ ಇದ್ರು, ಅದು ಪ್ರೆಸೆಂಟ್ ಬಿಜೆಪಿಯ ಏನಂದ್ರೆ ಸಂಸದರಿರುವಂತಹ ಕ್ಷೇತ್ರ. ಅಲ್ಲಿ ಜೆಡಿಎಸ್ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಒಳ್ಳೆಯ ವಾತಾವರಣ ಇರುವಂತಹ ಕಾರಣಕ್ಕಾಗಿ ಮತ್ತೆ ಬಿಜೆಪಿಯ ಮತಗಳು ಸಹಿತ ಇರುವಂತಹ ಕಾರಣಕ್ಕಾಗಿ ಅದು ಒಂದು ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಿಮವಾಗಿ. ಆದ್ರೆ ಉಳಿದಿರತಕ್ಕಂತಹ 2 ಕ್ಷೇತ್ರಗಳೇನು ಚರ್ಚೆ ಆಗ್ತಾ ಇತ್ತಲ್ಲ, ಬೆಂಗಳೂರು ಗ್ರಾಮಾಂತರ ಮತ್ತೆ ತುಮಕೂರು. ಯಾಕಂದ್ರೆ ತುಮಕೂರು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ 2019 ಸಂದರ್ಭದಲ್ಲಿ ಸ್ವತಃ ಏನಂದ್ರೆ HD ದೇವೇಗೌಡರೇ ನಿಲ್ತಿರ್ತಾರೆ. ಆದ್ರೆ ಸ್ವಲ್ಪ ಮಾರ್ಜಿನಲ್ಲಿ ಸೋಲುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ಕ್ಷೇತ್ರದ ಮೇಲೂ ಸಹಿತ ಏನಂದ್ರೆ ಜೆಡಿಎಸ್ ಒತ್ತಡವನ್ನು ಹಾಕುವಂತಹ ತಂತ್ರ ಹಾಕಿತ್ತು. ಕಾರಣ ಏನು ಅಂದ್ರೆ ನೀವು ಕುಣಿಗಲ್ ಭಾಗ, ತುಮಕೂರಿನ ಕೆಲವೊಂದು ಗ್ರಾಮಾಂತರ ಭಾಗಗಳಲ್ಲಿ ಹೋದ್ರೆ ಅಲ್ಲಿ ಇವಾಗಲೂ ಸಹಿತ ಜೆಡಿಎಸ್ ಪ್ರಬಲವಾಗಿರುವಂತದ್ದು. ಹಾಗಾಗಿ ಆ ಕ್ಷೇತ್ರವನ್ನ ತನ್ನ ಏನೋ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಇನ್ನೂವರೆಗೂ ಸಹಿತ ಅಂತಿಮವಾಗಿಲ್ಲ. ಇನ್ನು ಬೆಂಗಳೂರು ಗ್ರಾಮಾಂತರ ವಿಚಾರವಾಗಿ ಬಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಇದ್ದಾರೆ. ಅವ್ರ ವಿರುದ್ಧವಾಗಿ ಯಾರಿಗೆ ಕಣಕ್ಕಿಳಿಸಬೇಕು ತದನಂತರ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾರಣ ಏನು ಅಂದ್ರೆ ಒಂದ್ ವೇಳೆ ಅಲ್ಲಿ ಮಂಜುನಾಥ್ ಅವರಿಗೆ ಏನಾದ್ರೂ ದೇವೇಗೌಡರ ಹಳ್ಳಿಯವರಿಗೆ ಏನಾದ್ರೂ ಟಿಕೆಟ್ ಫೈನಲ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು ಅಂದ್ರೆ ಅಲ್ಲಿ ಅವರನ್ನ ಯಾವ ಪಕ್ಷದ ನಿಲ್ಲಿಸಬೇಕು ಅಂದ್ರೆ ಜೆಡಿಎಸ್ ಇಂದ ನಿಲ್ಲಿಸಬೇಕಾ ಬಿಜೆಪಿ ನಿಲ್ಲಿಸಬೇಕಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಅಂತಿಮವಾಗಿ ನಿರ್ಧಾರವನ್ನ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ತುಮಕೂರು ಮತ್ತೆ ಬೆಂಗಳೂರು ಗ್ರಾಮಾಂತರವನ್ನ ಇಟ್ಕೊಂಡಿದ್ದಾರೆ. ಆ ಮೂಲಕವಾಗಿ ಆರಂಭಿಕ ಹಂತಗಳಲ್ಲಿ ಹೇಳ್ತಾ ಇದ್ರಲ್ಲ ಅದೇ ರೀತಿಯಾಗಿ ಅಂತಂದ್ರೆ ಜೆಡಿಎಸ್ಗೆ 3 ಕ್ಷೇತ್ರಗಳನ್ನ ಬಿಟ್ಕೊಡ್ಲಾಗಿರುವಂತದ್ದು. ಇದು ನ್ಯೂಸ್ ಫಸ್ಟ್ ಸಹಿತ ಫೆಬ್ರವರಿ 4ನೇ ತಾರೀಕು ಈ ವರದಿಯನ್ನ ಪ್ರಸಾರವನ್ನ ಮಾಡಿತ್ತು. ಅದೇ ರೀತಿಯಾದಂತಹ ಒಂದು ಚರ್ಚೆ ಇವತ್ತಿನ ಒಂದು ಸಭೆಯಲ್ಲಿ ನಡೆದಿರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.